ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಬ್ರೇಕ್ಫಾಸ್ಟು ಆರೋಗ್ಯಕ್ಕೆ ಬಹಳ ಉಪಯೋಗ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪ್ಲೀಸ್ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಇದು ಗೋಧಿ ನುಚ್ಚು. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ ಗೋಧಿ ನುಚ್ಚು ಅಂತ. ನಾನು ಇದನ್ನು ತೋರಿಸ್ತೀನಿ, ಗೊತ್ತಿಲ್ಲದವರು ನೋಡ್ಕೋಬಹುದು. ಇದನ್ನು ನಮ್ಮ ಕಡೆ ಅಂದರೆ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದ ಕಡೆ ಇದನ್ನು ಜಾಸ್ತಿ ನಾವು ಉಗ್ಗಿ ಅಂದರೆ ಗೋಧಿ ಉಗ್ಗಿ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಇದನ್ನು ಬಳಸ್ತೀವಿ. ಈ ಗೋಧಿನ ಸ್ವೀಟ್ ಮಾಡೋದ್ರ ಹೊರತಾಗಿ ಇದರಿಂದ ಖಾರ ರೆಸಿಪಿನೂ ಮಾಡಬಹುದು. ಅದನ್ನು ನಾನು ಟ್ರೈ ಮಾಡಿದ್ದೀನಿ, ಬಹಳ ಟೇಸ್ಟಾಗಿ ಬಂತು. ಮನೆ ಮಂದಿಯೆಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿ ಊಟ ಮಾಡಿದರು. ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಮಳೆಗಾಲಕ್ಕೆ ಇದು ಬಹಳ ಉಪಯೋಗ. ಹಾಗಾಗಿ ಇದನ್ನು ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಗೋಧಿ ನುಚ್ಚನ್ನ ಈ ಅಳತೆಯ ಬಟ್ಟಲಲ್ಲಿ ಒಂದು ಬಟ್ಟಲನ್ನ ತೊಗೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ದೊಡ್ಡ ನುಚ್ಚು. ಇದರಲ್ಲಿ 2 ರೀತಿಯ ನುಚ್ಚು ಸಿಗ್ತವೆ. ನೀವು ಅಂಗಡೀಲಿ ಕೇಳಿ ತೊಗೋಬಹುದು. ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ನುಚ್ಚು ಕೂಡ ಸಿಗುತ್ತೆ. ಈ ರೀತಿ ಸ್ವಲ್ಪ ದೊಡ್ಡ ಅಗಳಿನ ನುಚ್ಚು ಸಿಗುತ್ತೆ. ಇದು ದೊಡ್ಡ ಅಗಳಿನ ನುಚ್ಚು, ಗೋಧಿ ನುಚ್ಚು. ಇದನ್ನು ಈ ಅಳತೆಯ ಒಂದು ಬಟ್ಟಲಲ್ಲಿ ನಾನು ಒಂದು 15ರಿಂದ 20 ನಿಮಿಷಗಳ ಕಾಲ ನೆನೆಸಿದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಇದನ್ನು ಮಾಡಿದಾಗ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಮತ್ತು ಮುಂಚೆಯಿಂದ ನೋಡ್ತಾ ಇರೋರು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಇದೇ ರೀತಿ ನೀವು ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೂ ಪ್ರೋತ್ಸಾಹ ಬರುತ್ತೆ. ಹೊಸ ರೆಸಿಪಿಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋಬಹುದು ಅನ್ನೋದು ನನ್ನ ಉದ್ದೇಶ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ನೀವು ಕಮೆಂಟಲ್ಲಿ ತಿಳಿಸ್ಬೋದು, ನಾನು ತಿದ್ದುಕೊಳ್ತೀನಿ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ನೋಡ್ತಾ ಹೋಗಿ. ಇಲ್ಲಿ ನಾನು ಎಲ್ಲ ರೀತಿಯ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಅಂದರೆ ಉದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಇಷ್ಟು ತೊಗೊಂಡಿದ್ದೀನಿ. ಮತ್ತು 1 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮುಂಚೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ, ಗೋಧಿ ನುಚ್ಚು ಇದು 20 ನಿಮಿಷಗಳ ಕಾಲ ನೆಂದ ಮೇಲೆ ಈ ರೀತಿಯಾಗಿ ಆಗಿದೆ. ಇದನ್ನು ನಾನು ಈಗ ಚೆನ್ನಾಗಿ ಕಿವುಚ್ಕೊಂಡು 1 ಬಟ್ಟಲ್ ಗೋಧಿ ನುಚ್ಚು ನಾನು ನೆನೆಸಿಟ್ಟಿದ್ದೆ. ಈಗ ಅದು ನೆಂದ ಮೇಲೆ ಎಷ್ಟಕ್ಕೊಂದು ಡಬಲ್ ಆಗಿದೆ. ಅಂದರೆ ಆ ಬಟ್ಟಲಿಂದ 2 ಬಟ್ಟಲ್ನಷ್ಟು ನೆಂದಿರೋ ಗೋಧಿ ನುಚ್ಚು ಜಾಸ್ತಿ ಆಗಿದೆ. ಹಾಗಾಗಿ ನೀವು ಇದನ್ನು ನೋಡ್ಕೊಂಡು ಮಾಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಹಾಕಿದ್ದು ಒಂದೇ ಬಟ್ಟಲನ್ನ ನೆನೆಸೋದಕ್ಕೆ. ಈಗ ನಾನು ಹಿಂಡಿ ತೆಗೆದು 1 ಬಟ್ಟಲನಷ್ಟು ತೆಗೆದ್ನಲ್ಲ, ಇನ್ನೂ ಅಷ್ಟು ಪ್ರಮಾಣ ಉಳಿದಿದೆ. ಇದು ದೊಡ್ಡ ನುಚ್ಚಿನ ಗೋಧಿ ನುಚ್ಚಲ್ಲ, ಹಾಗಾಗಿ ಅದನ್ನೆಲ್ಲ ಹಿಂಡಿ ತೆಗೆದು ಒಂದು ಸೈಡ್ ಇಟ್ಟಿದ್ದೀನಿ. ನೆಂದಾದಮೇಲೆ ಅರ್ಧ ಗಂಟೆ 20 ನಿಮಿಷ ಅರ್ಧ ಗಂಟೆ ನೆಂದಾದಮೇಲೆ ಈಗ ಒಂದು ಕುಕ್ಕರ್ ಇಟ್ಟು, ಈ ಕುಕ್ಕರ್ಗೆ ನಾನಿಲ್ಲಿ 3ರಿಂದ 4 ಸ್ಪೂನು ಅಡುಗೆಗೆ ಬಳಸೋ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಈಗ 1 ಸ್ಪೂನಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ. ನೀವು ಆಪ್ಷನಲ್ಲು ತುಪ್ಪ ಅಥವಾ ಬೆಣ್ಣೆ, ಇಲ್ಲ ಬರೀ ಅಡುಗೆ ಮಾಡೋ ಎಣ್ಣೆನೇ ಬಳಸ್ಕೊಂಡು ಮಾಡ್ತೀನಿ ಅಂದರೂ ಅದು ಓಕೆ. ಇದಿಷ್ಟನ್ನು ಹಾಕಿ ಈ ಕುಕ್ಕರಲ್ಲಿ ಆ ಎಣ್ಣೆ ತುಪ್ಪ ಕಾದ ನಂತರ ಇಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಇದೆಲ್ಲ ಚಟಪಟ ಸಿಡಿದಾದ್ಮೇಲೆ ನಾನಿಲ್ಲಿ 2ರಿಂದ 3 ತುಂಡು ಚಕ್ಕೆ, 2 ಏಲಕ್ಕಿ, 2 ಲವಂಗ ಸೇರಿಸಿದ್ದೀನಿ. ಅದೆಲ್ಲ ಚಟಪಟ ಸಿಡಿದಾದ್ಮೇಲೆ ಉದ್ದುದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ನಂತರ ಕ್ಯಾಪ್ಸಿಕಮ್ಮು 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಈಗ ಈ ಎಲ್ಲ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕುಕ್ಕರಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇದಾದ ನಂತರ ಈಗ ನಾನು 1 ಆಲೂಗಡ್ಡೆ, 1 ಕ್ಯಾರೆಟು, 5ರಿಂದ 6 ಬೀನ್ಸ್ನ ತೊಗೊಂಡಿದ್ದೆ. ಈ ಎಲ್ಲ ಮಿಶ್ರಣನೂ ಒಂದೇ ಸಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೋಬೇಕು. ಅಷ್ಟರಲ್ಲಿ ನಾನು ಟೊಮೊಟೊನೂ ಸೇರಿಸ್ತಾ ಇದ್ದೀನಿ. ಒಂದೇ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಹಾಕೋದ್ರಿಂದ ಹುಳಿ ರೀತಿಯಾಗಿ ಬರುತ್ತೆ, ಹಾಗಾಗಿ ಟೊಮೊಟೊ ಹಾಕಿ ಚೆನ್ನಾಗಾಗುತ್ತೆ. ಆಮೇಲೆ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಅದನ್ನು ಕೂಡ ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ.
ಇದು ಒಂದು 10 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಮಿಕ್ಸಿ ಮಾಡಿ ಹಾಕಿದ್ದೀವಲ್ಲ ಅದರದ್ದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೋಬೇಕು. ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು 1 ಪ್ರಮಾಣದ ಬಟ್ಟಲನ್ನ ಗೋಧಿ ನುಚ್ಚು ತೊಗೊಂಡಿದ್ದೀನಲ್ಲ, ಇಲ್ಲಿ 2 ಪ್ರಮಾಣದ ಬಟ್ಟಲನ್ನ ನೀರು ಹಾಕ್ತಾಯಿದ್ದೀನಿ. 1ಕ್ಕೆ 2 ಅನ್ನೋ ರೀತಿ ಅದನ್ನು ಬಿಸಿನೀರನ್ನ ಕುದಿಯೋದಕ್ಕೆ ಇಟ್ಟಿದ್ನಲ್ಲ ಆ ನೀರನ್ನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಂತರ ನಾನು ಬಟಾಣೆ ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋದು ಮರ್ತಿದ್ದೆ ಎಣ್ಣೆಯಲ್ಲಿ, ಈಗ ಹಾಕ್ತಾಯಿದ್ದೀನಿ. ಉಪ್ಪು ಸೇರಿಸಿ ಆದಮೇಲೆ ಚಿಟಿಕೆ ಅರಿಶಿಣ ಹಾಕಿದೆ. ಈಗ ಸ್ವಲ್ಪ ನಿಂಬೆ ರಸನೂ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಹಾಕೋದು ಆಪ್ಷನಲ್ಲು, ನಿಮಗೆ ಹುಳಿ ಬೇಕಂದರೆ ಹಾಕ್ಕೊಳ್ಳಿ. ಈಗ ಅದೆಲ್ಲ ಕುದ್ದಾದಮೇಲೆ ತರಕಾರಿ ಎಲ್ಲ ನೀರಿನಲ್ಲಿ ಬೆಂದಾದಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಗೋಧಿ ನುಚ್ಚು, ಅದನ್ನು ಈಗ ಚೆನ್ನಾಗಿ ಕಿವುಚಿ ಹಿಂಡಿ ತಕ್ಕೊಂಡಿದ್ವಲ್ಲ ಆ ನೀರಿನಿಂದ ಅದನ್ನು ಇದರಲ್ಲಿ ಸೇರಿಸಿ ಸೌಟ್ನಿಂದ ಒಮ್ಮೆ ನೀಟಾಗಿ ಕೈ ಆಡಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ 3ರಿಂದ 4 ವಿಸಿಲ್ನ ಹಾಕ್ಸಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಗೋಧಿ ನುಚ್ಚಿನ ಪಲಾವ್ ಬಹಳ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿರ್ತಕ್ಕಂತಹ ಗೋಧಿ ನುಚ್ಚಿನ ಪಲಾವ್ ಸಿದ್ಧವಾಗಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ, ಇಷ್ಟಪಟ್ಟು ಕಮೆಂಟ್ ಮಾಡ್ತೀರಾ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದೇ ರೀತಿಯ ಅಕ್ಕಿಯಿಂದ ಮಾಡಿರೋ ಪಲಾವ್ ಮಾಡಿಕೊಟ್ಟಿರ್ತೀವಿ ಮಕ್ಕಳಿಗೆ, ಏನೋ ಬಿಸಿಬೇಳೆ ಬಾತ್ ಅಂತ ಮಾಡಿರ್ತೀವಿ, ಟೊಮೊಟೊ ಬಾತ್ ಅಂತ ಮಾಡಿರ್ತೀವಿ. ಈ ರೀತಿ ವೆರೈಟಿಯಾಗಿ ಮಾಡಿದಾಗ ಮಕ್ಕಳು ಇಷ್ಟಪಡ್ತಾರೆ, ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ. ಬಹಳ ರುಚಿಯಾಗೇ ಇತ್ತು. ನನಗಂತೂ ತುಂಬ ಇಷ್ಟ ಆಗಿತ್ತು. ನಮ್ಮ ಯಜಮಾನರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂದರು. ಬಿಸಿ ಬಿಸಿಯಾಗಿ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ಉಪ್ಪಿನಕಾಯಿ ಸೇರಿಸ್ಕೊಂಡು ತಿಂದರೆ ತುಂಬಾ ಇಷ್ಟ ಆಗುತ್ತೆ. ಒಂದು ನೈಟ್ ಸಾರು ಇಲ್ಲದಾಗ ಅಥವಾ ಎಮರ್ಜೆನ್ಸಿ ಯಾರಾದರೂ ಬಂದಾಗ ನಾವು ಕ್ವಿಕ್ಕಾಗಿ ಈ ಹೊಸ ರೆಸಿಪಿನ ಮಾಡಿಕೊಂಡು ತಿನ್ಬಹುದು. ನೋಡಿ, ಎಲ್ಲ ರೀತಿಯ ತರಕಾರಿನೂ ಇದರಲ್ಲಿ ಸೇರಿದೆ. ಗೋಧಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ. ಈ ರೀತಿಯಾಗಿ ಒಂದು ಹೊಸ ರೆಸಿಪಿನ ನೀವು ಮಾಡಿಕೊಂಡು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್